ನಮಸ್ಕಾರ. ಈಗ ನಾವು ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ನೆಕ್ಸ್ಟ್ ವೀಕಲ್ಲಿ ಅಂದರೆ 4th ವೀಕ್ ಆಫ್ ಮೇ 2026 18th to 22nd ಮೇವರೆಗೂ ಯಾವ ಥರ ಇರಬಹುದು ಅನ್ನೋದ್ರ ಬಗ್ಗೆ ನಾವು ವೀಕ್ಲಿ ಟೈಮ್ ಫ್ರೇಮು ಮತ್ತು 75 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಡಿಸ್ಕಷನ್ ಮಾಡೋಣ. ಈಗ ನಾವಿರೋದು ನಿಫ್ಟಿ 50 ವೀಕ್ಲಿ ಟೈಮ್ ಫ್ರೇಮಲ್ಲಿ ಇದ್ದೀವಿ. ಸೊ ಲಾಸ್ಟ್ ವೀಕ್ ಏನು ಡಿಸ್ಕಷನ್ ಮಾಡಿದ್ದೀವಿ ಅದೇ ಈ ವೀಕು ಸಹ ಕಂಟಿನ್ಯೂ ಆಗುತ್ತೆ. ವೀಕ್ಲಿ ಟೈಮ್ ಫ್ರೇಮಲ್ಲಿ ಡೈರೆಕ್ಷನ್ ವೈಸು ಏನೂ ಡಿಫ್ರೆನ್ಸಸ್ ಇಲ್ಲ. ಸೊ ಲಾಸ್ಟ್ ವೀಕು ಸಹ ನಿಫ್ಟಿ ಡೌನ್ ಸೈಡ್ ಡೈರೆಕ್ಷನ್ ಇತ್ತು, ಈ ವೀಕು ಸಹ ನಿಫ್ಟಿ ಡೌನ್ ಸೈಡೇ ಡೈರೆಕ್ಷನ್ ಇದೆ. ಓಕೆ, ಸೊ ವೀಕ್ಲಿ ಟೈಮ್ ಫ್ರೇಮಲ್ಲಿ ಹಾಗಿದ್ರೆ ಇನ್ನು ಎಷ್ಟು ಪಾಯಿಂಟ್ಸ್ ನಿಫ್ಟಿ ಫಾಲ್ ಆಗ್ಬೋದು, ಯಾವ ಫಿಬ್ನಾಸಿ ರೇಷಿಯೋವರೆಗೂ ನಿಫ್ಟಿ ಫಾಲ್ ಆಗ್ಬೋದು ಅನ್ನೋದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಈಗ ಇದು ಇರೋದು ಲಾಸ್ಟ್ ವೀಕ್ ಡಿಸ್ಕಷನ್ ಮಾಡಿರೋ ಚಾರ್ಟ್. ನಾನೇನು ಮಚ್ ಡಿಫ್ರೆನ್ಸ್ ಇದರಲ್ಲಿ ಏನು ಡಿಫ್ರೆನ್ಸಸ್ ಏನು ಮಾಡಿಲ್ಲ. ಲಾಸ್ಟ್ ವೀಕ್ ಮಾಡಿರೋ ಚಾರ್ಟೇ ಜಸ್ಟ್ ಓಪನ್ ಮಾಡಿದ್ದೀನಿ. ಓಕೆ, ಈಗ ಸೊ ನಿಮಗೆ ಈ ಫಿಬ್ನಾಸಿ ಹಾಕಿದರೆ ಸೊ ನಿಮಗೆ 61.8% ಅಂತೂ ನಿಮಗೆ ನಿಫ್ಟಿ ವೀಕ್ಲಿ ಟೈಮ್ ಫ್ರೇಮಲ್ಲಿ ಬರಲೇಬೇಕು. ಯಾಕೆಂತಂದರೆ ಜಡ್ಡು ನಿಮ್ದು ಏನಿದ್ರು ಸಹ ಈ ವಾಯು ಪಾಯಿಂಟ್ ಏನಿರುತ್ತಲ್ವ ಅದ್ರ ಕೆಳಗೆ ಬರಲೇಬೇಕು. ಸೊ ಇದರ ನೆಕ್ಸ್ಟ್ ಡೌನ್ ಸೈಡ್ ಇರೋದು 61.8. ಅಂದರೆ ನಿಫ್ಟಿ ನಿಮಗೆ 22,000 ಆಸ್ಪಾಸ್ಗೆ ಟಚ್ ಆಗಲೇಬೇಕು. ಆಮೇಲೆ ಅದು ಒಂದು ಪಾಯಿಂಟು. ಆಮೇಲೆ ಎರಡನೇ ಪಾಯಿಂಟ್ ಏನಂತಂದರೆ ಇಲ್ಲಿ ನಿಮಗೆ ಕ್ಲಸ್ಟರ್ ಇದೆ ನೋಡಿ, ಇಲ್ಲಿ ಈ ಕ್ಲಸ್ಟರ್ ಇದೆ. ಈ ಕ್ಲಸ್ಟರ್ ಅಂತಂದ್ರೆ ಏನಂತಂದ್ರೆ ಒಂದು ಇದು ಜನರೇಟ್ ಪಾಯಿಂಟು ಹೇಳ್ತಾ ಇದೆ. ಜಡ್ಡು ಮಿನಿಮಮ್ ನಿಮಗೆ 61.8 ಹೋಗ್ಬೇಕಂತ ಇದೆ. ಇಲ್ಲೇ ಸಹ 23.6 ಇದೆ. ಅಂದ್ರೆ ಇದು ಹೋಲ್ ಏನ್ ಲೆಗ್ ಇದೆ ಅಲ್ವಾ, ಇದು 2 ಮತ್ತೆ 3 ಇದು ಇದಕ್ಕೆ ನೀವು ಫಿಬ್ನಾಸಿ ಹಾಕಿದ್ರೆ 23% ಸಹ ಇಲ್ಲೇ ಆಸ್ಪಾಸ್ ಬರುತ್ತೆ. ಅದು 21,954. ಸೊ 50 ಪಾಯಿಂಟ್ಸ್ ಡಿಫರೆನ್ಸ್ ಅಲ್ಲಿ 50-60 ಪಾಯಿಂಟ್ ಡಿಫರೆನ್ಸ್ ಅಲ್ಲಿ ನಿಮಗೆ ಅಲ್ಲಿ ಒಂದು ಝೋನ್ ಇದೆ. ಸೊ ಆ ಝೋನ್ಗೆ ಬಂದ ತಕ್ಷಣ ಒಂದು ಬೌನ್ಸ್ ಬ್ಯಾಕ್ ಆಗಬಹುದು, ಇಲ್ಲ ಆಗ್ಲಿಕ್ಕಿಲ್ಲ. ಓಕೆ, ಸೊ ಮಾರ್ಕೆಟು ಆ ಪಾಯಿಂಟಿಗೆ ಬಂದು ಒಂದು ಸ್ವಲ್ಪ ಹಾಲ್ಟ್ ಆಗುತ್ತೆ, ಸ್ಟಾಪ್ ಆಗುತ್ತೆ. ಅಲ್ಲಿ ಸಿಚುವೇಶನ್ ನೋಡ್ಕೊಂಡು ಅದು ಮತ್ತೆ ಅಪ್ ಸೈಡ್ ಹೋಗ್ಬೇಕಾ ಇಲ್ಲ ಮತ್ತೆ ಡೌನ್ ಸೈಡ್ ಹೋಗ್ಬೇಕಾ ಅನ್ನೋದ್ರ ಬಗ್ಗೆ ಇಂಡಿಸಿಸಿವ್ ಝೋನ್ ಅದು. ಓಕೆ, ಸೊ ಇನ್ ಒನ್ ವರ್ಡ್ ಹೇಳಬೇಕು ಅಂತಂದ್ರೆ ಮಾರ್ಕೆಟ್ 22,000 ±60 ಪಾಯಿಂಟ್ ಆ ಝೋನ್ ಅನ್ನ ಟಚ್ ಮಾಡಕ್ಕೆ ಟ್ರೈ ಮಾಡತ್ತೆ. ಇದು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ಸೊ ಇನ್ನು ಒಂದು ಸ್ವಲ್ಪ ಅಡ್ವಾನ್ಸ್ ಆಗಿ ಥಿಂಕ್ ಮಾಡಿದರೆ, ಒಂದು ವೇಳೆ ಇಲ್ಲಿ ನೋಡಿ ಟ್ರಿಬಲ್ ಬಾಟಮ್ ಆಗುತ್ತೆ, ಇಲ್ಲಿವರೆಗೂ ಬಂದ್ರೆ ಟ್ರಿಬಲ್ ಬಾಟಮ್ ಆಗುತ್ತೆ. ಟ್ರಿಬಲ್ ಬಾಟಮ್ ಆದ್ರೆ ಇಲ್ಲಿಂದ ಬೌನ್ಸ್ ಬೇಕಾಗತ್ತಾ ಇಲ್ಲ ಮತ್ತೆ ಡೌನ್ ಸೈಡ್ ಹೋಗುತ್ತೆ ಅನ್ನೋದು ಎರಡನೇ ಪಾಯಿಂಟ್. ಓಕೆ, ಒಂದು ವೇಳೆ ಈ 22,000 ±60 ಪಾಯಿಂಟ್ ಈ ಝೋನ್ ಏನಿದೆ, ಈ ಝೋನು ಬ್ರೇಕ್ ಆದ್ರೆ ಮಾರ್ಕೆಟ್ ನಿಮಗೆ 38.2% ವರೆಗೂ ಹೋಗುತ್ತೆ. ಅಂದ್ರೆ ಅರೌಂಡ್ 19,000 ವರೆಗೂ ಹೋಗುತ್ತೆ. ಓಕೆ, ಸೊ ಇದು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನಿಫ್ಟಿ 50. ಸೊ ಇದನ್ನೇ ನಾವೀಗ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡುವ. ಈಗ ನಾವಿರೋದು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಸೊ ನಾನು ನಿಮಗೆ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಅನಾಲಿಸಿಸ್ ಮಾಡುವಾಗ ಮಾರ್ಕೆಟು ಇಲ್ಲಿಗಿತ್ತು. ಓಕೆ, ಸೊ ನಾನು ಏನಿದೆ ನಿಮಗೆ ಇಲ್ಲಿ ಒಂದು ಬಂದು ಎಲ್ಲೋ ಒಂದು ಕಡೆಯಿಂದ ಬೌನ್ಸ್ ಬ್ಯಾಕ್ ಆಗುತ್ತೆ ಮಾರ್ಕೆಟು ಅಂತ ಹೇಳಿದ್ದೆ. ಬಟ್ ಆ ಬೌನ್ಸ್ ಬ್ಯಾಕ್ ನಾನು ಇಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, 23,000 ಇಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಬಟ್ ಮಾರ್ಕೆಟು ಇಲ್ಲಿ ನಿಮಗೆ 23,200 ಇಂದನೇ ಬೌನ್ಸ್ ಬ್ಯಾಕ್ ಆಯಿತು. ಓಕೆ, ಸೊ 200 ಪಾಯಿಂಟ್ಸ್ ವೆಲ್ ಇನ್ ಅಡ್ವಾನ್ಸ್. ಇದು ಗ್ಯಾಪ್ ಫಿಲ್ ಅಪ್ ಆಗಲಿಲ್ಲ, ಇಲ್ಲಿಂದ ಮತ್ತೆ ಬೌನ್ಸ್ ಬ್ಯಾಕ್ ಆಗೋಯ್ತು. ಓಕೆ, ಸೊ ಈಗ ನೋಡಿ ಇದನ್ನು ನೀವು ಯಾವ ತರ ರೀಡ್ ಮಾಡ್ತೀರಾ. ಓಕೆ, ಸೊ ಇದು ಎಕ್ಸ್ ಆಗಿದೆ. ಓಕೆ, ಇದು ವೈ ಕೆಳಗಡೆ ಬರ್ತಾ ಇದೆ. ಸೊ ವೈ ಕೆಳಗಡೆ ಮತ್ತೆ ಎ ಬಿ ಸಿ ಮೂವ್ಮೆಂಟ್ ಇದೆ. ಓಕೆ, 3 ಮೂವ್ ಇರ್ಬೇಕಲ್ವಾ ವಾಯು. ಓಕೆ, ಸೊ ಈಗ
ಎ ಬಿ ಆಗಿದೆ, ಇದು ಸಿ ಮೂವ್ಮೆಂಟ್ ಡೌನ್ ಸೈಡ್ ಇದೆ ಈಗ. ಸೊ ನಮಗೆ ಲಾಸ್ಟ್ ವೀಕ್ ಹೇಳಿರೋ ತರ ಇದು ಎ ಮತ್ತೆ ಬಿ ಎಷ್ಟು ಡೇಸ್ ತಗೋತ್ತೋ ಅಷ್ಟೇ ಇದು ಡೇಸ್ ತಗೋತ್ತೆ. ಈಗ 50% ಜರ್ನಿ ಮುಗಿದಿದೆ. ಸೊ ನಮಗೆ 22 ಮೇ ವರೆಗೂ ನಮ್ದು ಸಿ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಈ ಟೈಮ್ ಲೈನ್ ಈಗ ತೆಗೆದುಬಿಡೋದು ಈಗ. ಸೊ ಅಲ್ಲಿಗೆ ವ್ಯಾಲಿಡಿಟಿ ಮುಗಿದು ಈ ಲೈನ್ದು. ಸೊ ಈಗ ಎ ಪ್ಲಸ್ ಬಿ ಏನಾಗುತ್ತೆ ಈಕ್ವಲ್ ಟು ಸಿ ಆಗುತ್ತೆ. ಅಂದ್ರೆ ಈ ಲೈನು ಅಂದ್ರೆ 21 or 22 ಮೇಗೆ ನಮ್ದು ಸಿ ಕಂಪ್ಲೀಟ್ ಆಗುತ್ತೆ. ಓಕೆ, ಹಾಗಿದ್ರೆ ಈ ಸಿ ನ ಹೇಗೆ ರೀಡ್ ಮಾಡ್ತೀರಾ? ಸೊ ನಿಮ್ಗೆ ಎ ಯಾವತ್ತು 5 ಮೂವ್ಸ್ ಇರುತ್ತೆ ನೋಡಿ. ಎ ನಿಮ್ಗೆ 5 ಮೂವ್ಸ್, ಇದು 0 1 2 3 4 5 ಆಯ್ತಾ, 5 ಮೂವ್ಸ್. ಓಕೆ, ಸೊ ಬಿ ನಿಮಗೆ ಯಾವತ್ತು 3 ಮೂವ್ಸ್ ಇರುತ್ತೆ. ಮತ್ತೆ ಅದರಲ್ಲಿ ಎ ಬಿ ಸಿ ಅಂತ ಬರುತ್ತೆ. ಬಟ್ ಆದರೂ ಸಹ ಇದು 0, ಇದು ಎ, ಇದು ಬಿ, ಇದು ಸಿ. ಓಕೆ, 3 ಮೂವ್ಸ್ ಆಯ್ತಾ ಬಿ. ಓಕೆ, ಮತ್ತೆ ಸಿ ಅಲ್ಲಿ ನೋಡಿ 1 2 3 4 5. ಓಕೆ, ಸಿ ಆಯ್ತಾ. ಸೊ ಈಗ ಸಿ ನಿಮಗೆ ಮತ್ತೆ 5 ಮೂವ್ಸ್ ಆಗಬೇಕು. ಓಕೆ, ಸೊ 0 1 2 3 4 5. ಓಕೆ, ಸೊ ಈಗ ನಿಮಗೆ ಇದು ಥರ್ಡ್ ವೇವ್ ಸ್ಟಾರ್ಟ್ ಆಗಿದೆ. ಸೊ ಥರ್ಡ್ ವೇವ್ ಏನಾದರೂ ಸ್ಟಾರ್ಟ್ ಆದರೆ ನಿಮಗೆ ಚಾನ್ಸಸ್ ಗ್ಯಾಪ್ ಡೌನ್ ಈಗ. ಸೊ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಓಕೆ, ಸೊ ಈಗ ನನ್ನ ಪ್ರಕಾರ ನಾನು ಮಚ್ಚೇನು ಹೋಗೋದಿಲ್ಲ ಇದರಲ್ಲಿ. ಸೊ ಸಿ ಜರ್ನಿ ಮಿನಿಮಮ್ 61% ಇರುತ್ತೆ. ಓಕೆ, ಇಮಿಡಿಯೇಟ್ ಇದು. ಆಮೇಲೆ ಇಂಟರ್ಮೀಡಿಯೇಟು ಇರೋದು 100%. ಆಮೇಲೆ ನಿಮಗೆ 161%. ಓಕೆ, ಈ 3 ಜರ್ನಿನ ನೀವು ಪಾಯಿಂಟ್ ಮಾಡ್ಕೊಂಡು ಇಟ್ಕೊಂಬಿಡಿ. ಸೊ ನಾನಿಲ್ಲಿ ಬೇಕಾದ್ರೆ ಬರ್ತೀನಿ. ನೆಕ್ಸ್ಟ್ ಸಿ ಮಿನಿಮಮ್ 61%. ಅಂದ್ರೆ ಮಿನಿಮಮ್ 61% ಎಷ್ಟಾಗುತ್ತೆ? ಇದು 23,101. ಓಕೆ, ಆಮೇಲೆ ಇಂಟರ್ಮೀಡಿಯೇಟು ಇದು 100%. 100% ಎಷ್ಟಿದೆ? 22,170. ಆಮೇಲೆ ನೆಕ್ಸ್ಟ್ ಇಲ್ಲಿ 161%. ಅದು ಇರೋದು 20,660 ಅಂತ ಕನ್ಸಿಡರ್ ಮಾಡಿ. ಸೊ ಇದು ನಿಮಗೆ ಇಷ್ಟು ಪಾಸಿಬಿಲಿಟಿ ಇದೆ ಆಗೋದು ಸಿ. ಓಕೆ, ಸಿ ಇಷ್ಟಾಗೋ ಚಾನ್ಸಸ್ ಇದೆ. ನಾನು ಇಲ್ಲೇ ಇರ್ತೀನಿ. ಯಾಕೆ ಅಂತಂದ್ರೆ ನೆಕ್ಸ್ಟ್ ವೀಕ್ ಎವ್ಯಾಲ್ಯೂಯೇಷನ್ ಮಾಡುವಾಗ ನಮಗೆ ಒಂದು ಐಡಿಯಾ ಸಿಗುತ್ತೆ ಅದರಲ್ಲಿ. ಓಕೆ, ಸೊ 100% ಆಗ್ಬೋದು, ಇಲ್ಲ ನಿಮಗೆ 161% ಆಗ್ಬೋದು. ಓಕೆ, ಸೊ ಜಡ್. ಸೊ ಈಗ ನಮಗೆ ಟ್ರೆಂಡ್ ಬೇಸ್ಡ್ ಫಿಬೊನಾಸಿ ಹಾಕಿ ನೋಡಿದರೆ 100% ಆದರೂ ಸಹ 22,600. ಓಕೆ, ಸೊ ನಿಮಗೆ ಇದು 3 ನಿಮಗೆ ಲೀಡಿಂಗ್ ಡಯಾಗೋನಲ್ ಆದರೂ ಸಹ 61% ಅಂದ್ರೆ 23,072 ವರೆಗೂ ಬರಬಹುದು. ಅದು ಅಷ್ಟು ಇಲ್ಲಿವರೆಗೂ ಬಂದು ಮತ್ತೆ ವೇವ್ 4 ಆಗಿ ಮತ್ತೆ ವೇವ್ 5 ಆಗ್ಬೋದು. ಬಟ್ ಮಾರ್ಕೆಟ್ ಮಾತ್ರ ತುಂಬಾ ವೀಕ್ ಇದೆ. ಓಕೆ, ಸೊ ಈಗ ಇದು ವೇವ್ ಇದು ಸ್ಟಾರ್ಟ್ ಆದ್ರೆ ನಿಮಗೆ 22,600 ವರೆಗೂ ಅಂತೂ ನನ್ನ ಅನಿಸಿದ ಪ್ರಕಾರ ಹೋಗೇ ಹೋಗುತ್ತೆ. ಇಲ್ಲಿ 161% ಇಂದ ಒಂದು ರಿವರ್ಸಲ್ ಬರಬಹುದು, ಅರೌಂಡ್ 22,000 ಇಂದ ಒಂದು ರಿವರ್ಸಲ್ ಬರಬಹುದು, ಇಲ್ಲ ನಿಮಗೆ 22,600 ಇಂದ ಒಂದು ರಿವರ್ಸಲ್ ಒಂದು ಇಲ್ಲಿ ಬರ್ತೀನಿ. ರಿವರ್ಸಲ್
ರಿವರ್ಸಲ್ ಪಾಸಿಬಲ್. ಎಲ್ಲಿಂದ ರಿವರ್ಸಲ್ ಪಾಸಿಬಲ್ ಇದೆ? ಒಂದು 22,600 ಇಂದ ಒಂದು ರಿವರ್ಸಲ್ ಪಾಸಿಬಲ್ ಇದೆ, ಇನ್ನೊಂದು 21,850 ಅಂತ ಇಟ್ಕೊಂಡ್ವಿ. ಇಲ್ಲಿಂದ ಒಂದು ರಿವರ್ಸಲ್ ಪಾಸಿಬಲ್ ಇದೆ, ಇಲ್ಲ ಇತರ ಮಧ್ಯಾಹ್ನ ಇಲ್ಲದ ರಿವರ್ಸಲ್ ಆಗಬಹುದು. ಓಕೆ, ಸೊ ಈ 2 ಪಾಯಿಂಟ್ ಇಂದ ರಿವರ್ಸಲ್ ಪಾಸಿಬಿಲಿಟೀಸ್ ಇದೆ. 22,000 ಮತ್ತೊಂದು ಇದು ಮಾಡ್ತೀನಿ ಅಂತಂದು ಹೇಳ್ತೀನಿ. 22,100 ಇಲ್ಲಿಂದ ಸಹ ಒಂದು ರಿವರ್ಸಲ್ ಪಾಸಿಬಿಲಿಟೀಸ್ ಇದೆ. ಇಲ್ಲಿಂದ ಒಂದು ರಿವರ್ಸಲ್ ಪಾಸಿಬಿಲಿಟೀಸ್ ಇದೆ. ಸೊ ತುಂಬಾ ಕೇರ್ಫುಲ್ ಆಗಿ ನೀವು ಇರಬೇಕು. ಇಲ್ಲಿಂದ ರಿವರ್ಸಲ್ ಆದ್ರೆ ಸ್ವಿಫ್ಟ್ ರಿವರ್ಸಲ್ ಆಗುತ್ತೆ, ಒಂದು 100-200 ಪಾಯಿಂಟ್ಸ್ ರಿವರ್ಸಲ್ ಆಗುತ್ತೆ. ಸೊ ಇದು ಎಲ್ಲಾನು ಸಹ ಒಂದು ಟ್ರ್ಯಾಪ್ ಆಗಿರುತ್ತೆ. ಶಾರ್ಟ್ ಮಾಡೋರ್ನ ಕ್ಯಾಚ್ ಮಾಡೋಕ್ಕೆ ಇದೊಂದು ಟ್ರ್ಯಾಪ್ ಆಗಿರುತ್ತೆ. ಸೊ ತುಂಬಾ ಕೇರ್ಫುಲ್ ಆಗಿ ಈ ಸ್ಟೇಜ್ ನೋಡ್ಕೊಂಡು ನೀವು ಟ್ರೇಡ್ ಮಾಡಬೇಕಾಗಿ ಒಂದು ರಿಕ್ವೆಸ್ಟ್. ಓಕೆ, ಸೊ ಇದು ಅಬೌಟ್ ನಿಫ್ಟಿ ಬಗ್ಗೆ, ನಿಫ್ಟಿ 50 ಬಗ್ಗೆ ನನ್ನ ಒಂದು ಅನಾಲಿಸಿಸ್. ಸೊ ಕನ್ಕ್ಲೂಡ್ ಮಾಡಬೇಕು ಅಂತಂದ್ರೆ ಬೋತ್ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಆಗಲಿ ಇಲ್ಲ ಸ್ಮಾಲರ್ ಟೈಮ್ ಫ್ರೇಮ್ ಆಗಲಿ, ಅಂದ್ರೆ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಆಗಲಿ, ಮಾರ್ಕೆಟ್ ಡೌನ್ ಸೈಡ್ ಇದೆ. ಬಟ್ ಲಾಸ್ಟ್ ವೀಕಲ್ಲಿ ಇದು ಯಾವ ತರ ಇತ್ತು? ನಿಫ್ಟಿ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಡೌನ್ ಸೈಡ್ ಇತ್ತು, ಬಟ್ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಒಂದು ಶಾರ್ಟ್ ಅಪ್ಸೈಡ್ ಪಾಸಿಬಲ್ ಇತ್ತು, ಅದು ಆಗೋಯ್ತು ಈಗ. ಸೊ ಈ ವೀಕು ಬೋತ್ ನಿಮ್ಗೆ ವೀಕ್ಲಿ ಟೈಮ್ ಫ್ರೇಮ್ ಆಗಲಿ ಇಲ್ಲ ಶಾರ್ಟ್ ಟೈಮ್ ಫ್ರೇಮ್ ಆಗಲಿ, ಅಂದ್ರೆ ಅವರ್ಲಿ ಟೈಮ್ ಫ್ರೇಮ್ ಆಗಲಿ, ನಿಮಗೆ ಡೌನ್ ಸೈಡ್ ಮಾರ್ಕೆಟ್ ಇದೆ. ಓಕೆ, ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಅಂತ ಸ್ವಲ್ಪ ನೋಡುವ. ನಾವಿರೋದು ಬ್ಯಾಂಕ್ ನಿಫ್ಟಿ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಇದ್ದೀವಿ. ಸೊ ಬ್ಯಾಂಕ್ ನಿಫ್ಟಿ ಈಗ ವೇವ್ 4 ಸ್ಟೇಜ್ ಅಲ್ಲಿ ಇದೆ. ಓಕೆ, ಸೊ ಈಗ ಇದು ಸಹ ಡೌನ್ ಸೈಡ್ ಇದೆ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ. ನಾವು ಲಾಸ್ಟ್ ವೀಕ್ ಡಿಸ್ಕಷನ್ ಮಾಡುವಾಗೂ ಇದು ಡೌನ್ ಸೈಡ್ ಇತ್ತು, ಈಗ ಡೌನ್ ಸೈಡ್ ಇದೆ. ಬಟ್ ಒಂದೇನಂತಂದ್ರೆ ಇದು ಸಿಂಪಲ್ ಕರೆಕ್ಷನ್ಸ್ ನ ಫಾಲೋ ಮಾಡ್ತಾ ಇದೆ. ಸೊ ಈಗ ಇದು ಡಬ್ಲ್ಯೂ, ಇದು ಎಕ್ಸ್, ಇದು ವೈ ಡೌನ್ ಸೈಡು. ಸೊ ನಿಮಗೆ ಒಂದು 100% ವರೆಗೂ ಬರಬಹುದು, ಟಚ್ ಆಗಬಹುದು, ಇಲ್ಲ ಟಚ್ ಆಗಲಿಕ್ಕಿಲ್ಲ. ಸೊ ನಾವು ಇದನ್ನ 3 ವೇವ್ 4 ಅಂತ ಕನ್ಸಿಡರ್ ಮಾಡಿದ್ರೆ ನಿಮಗೆ ಮ್ಯಾಕ್ಸಿಮಮ್ ವೇವ್ 4 ಜರ್ನಿ ನಿಮ್ಗೆ ಇರೋದು 50% ಅಷ್ಟೇ, ಆರ್ ಮ್ಯಾಕ್ಸಿಮಮ್ ಹತ್ರ 61.8% ಟಚ್ ಆಗ್ಬೋದು. ಬಟ್ ನನ್ನ ಅನ್ಸಿದ ಪ್ರಕಾರ ಇದು 50% ಇಂದಾನೆ ರಿವರ್ಸಲ್ ಆಗುತ್ತೆ, ಯಾಕಂದ್ರೆ ಇಲ್ಲಿ ಕ್ಲಸ್ಟರ್ ಇದೆ. ಸೊ 47,000 ನಿಮಗೆ ಮಾರ್ಕೆಟ್ ಜರ್ನಿ ಮಾಡಬಹುದು ಇದನ್ನ. ಓಕೆ, ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ. ಸೊ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ವೇವ್ 4 50% ಫಿಬೊನಾಸಿ ರೇಷಿಯೋ ಟಚ್ ಮಾಡುತ್ತೆ, ಅದು ಇರೋದು 47,016 ಪಾಯಿಂಟ್ಸ್. ಸೊ ಅರೌಂಡ್ 47,000 ಅಂತ ನೀವು ಕನ್ಸಿಡರ್ ಮಾಡಿ. ಸೊ ನೀವು ಲಾಂಗರ್ ಟೈಮ್ ಫ್ರೇಮ್ ಅಲ್ಲಿ, ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ಬೇಕಾದ್ರೆ ನಿಫ್ಟಿ ನಿಮಗೆ ಡೌನ್ ಸೈಡ್ ಜರ್ನಿ ಇಂಡಿಕೇಟ್ ಮಾಡ್ತಾ ಇದೆ. ಓಕೆ, ಸೊ ನಾವು ಇದನ್ನೇ ಈಗ ವೀಕ್ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಯಾವ ತರ ಇರುತ್ತೆ ಅಂತ ಸ್ವಲ್ಪ ನೋಡೋಣ. 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ಬ್ಯಾಂಕ್ ನಿಫ್ಟಿನ ನೋಡಿದ್ರೆ ಇದು ಈಗ WXYX ಕಂಪ್ಲೀಟ್ ಮಾಡಿದೆ. ಇದು ನಿಮಗೆ ಸೆಕೆಂಡ್ ಸ್ಮಾಲ್ ಎಕ್ಸ್ ಜರ್ನಿ ಕಂಪ್ಲೀಟ್ ಮಾಡಿದೆ. ಈಗ ಇದು ಟುವರ್ಡ್ಸ್ ಜಡ್ ಹೋಗ್ತಾ ಇದೆ. ಓಕೆ, ಸೊ ಈಗ ನೀವು ಟ್ರೆಂಡ್ ಬೇಸ್ಡ್ ಫಿಬೊನಾಸಿ ಏನಾದರೂ ಹಾಕಿದ್ರೆ Y ಮತ್ತೆ X ಟಾಪ್ ಮಾಡಿದ್ರೆ, ಸೊ ನಿಮಗೆ ಇದು ಮಿನಿಮಮ್ 61% ಜರ್ನಿ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ಇಲ್ಲಿವರೆಗೂ ಮಾರ್ಕೆಟ್ ಬರುತ್ತೆ. ಸೊ ಇಮಿಡಿಯೇಟ್ ಟಾರ್ಗೆಟ್ ಇರೋದೇ ನಮ್ಗೀಗ 61.8 ಅಂದ್ರೆ 51,765 ಇದೆ. ಸೊ ಇದು 38% ಸಹ ಇದು ಫೇಲ್ಯೂರ್ ರೇಷಿಯೋ ಅಂತ ಹೇಳ್ಬಹುದು ನಾವು. ಬಟ್ ಇಲ್ಲಿ ಒಂದು ಸಪೋರ್ಟ್ ಇದೆ, ಈ ಝೋನ್ ಅಲ್ಲಿ ಒಂದು ಸಪೋರ್ಟ್ ಝೋನ್ ಇದೆ.
ಸೊ 38.2% ಅಲ್ಲಿ. ಸೊ ನಮಗೆ ಈಗ ಮಿನಿಮಮ್ ಟಾರ್ಗೆಟ್ಸು ಇರೋದು 52,781. ಅದು ಏನಾದ್ರು ಬೇಕಾದ್ರೆ ನಿಮಗೆ 51,765 ಹೋಗುತ್ತೆ. ಓಕೆ, ಸೊ ಆಮೇಲೆ ಇಲ್ಲಿಂದ ಒಂದು ಯಾವುದು ಒಂದು ಬೌನ್ಸ್ ಬ್ಯಾಕ್ ಆಗಬಹುದು ಅಂತ ಅನ್ಸುತ್ತೆ, ಬಟ್ ಚಾನ್ಸಸ್ ನೋಡಕ್ಕಾಗತ್ತೆ ಈಗ. ಸೊ ಇಲ್ಲಿವರೆಗೂ ಅಂತೂ ಮಾರ್ಕೆಟ್ ಹೋಗುತ್ತೆ. ಎ ಬಿ ಓಕೆ, ಸೊ ಇದು ಸಿ ಆಗಿದೆ, ಇದು ಎ, ಇದು ಬಿ, ಸಿ ಜರ್ನಿ, ಸಿ ಇದು ಎ ಫಾರ್ಮ್ ಮಾಡ್ತಾ ಇದೆ ಇದು. ಓಕೆ, ಸಿದು ಎ ಆಗುತ್ತೆ ಇಲ್ಲಿ. ಸೊ ಇಲ್ಲಿಂದ ಒಂದು ಬೌನ್ಸ್ ಬ್ಯಾಕ್ ಆಗುತ್ತೆ ನಿಮಗೆ ಮಾರ್ಕೆಟ್. ಓಕೆ, ಸೊ ಈ ಪಾಯಿಂಟ್ ಇಂದ ಬೌನ್ಸ್ ಬ್ಯಾಕ್ ಪಾಸಿಬಲ್ ಆಗುತ್ತೆ. ಓಕೆ, ಬೌನ್ಸ್ ಬ್ಯಾಕ್ ಆಗಿ ನಿಮ್ಗೆ ಎಲ್ಲೆಲ್ಲೂ ವೇವ್ 2 ಫಾರ್ಮ್ ಮಾಡುತ್ತೆ ಸಿದು. ಆಮೇಲೆ ಮತ್ತೆ ಡೌನ್ ಸೈಡ್ ಹೋಗ್ಬೋದು, ಇಲ್ಲ ಹೋಗ್ಲಿಕ್ಕಿಲ್ಲ. ಓಕೆ, ಸೊ ಇದು ಸಿಂಪಲ್ ಸಿ ನೀವು ಫಾರ್ಮ್ ಮಾಡಿದ್ರು ಸಹ ಮತ್ತೊಂದಿದೆ. ಒಂದು ನಿಮಿಷ, ಮತ್ತೊಂದು ಬೇರೆ ತರ ನಾನು ಥಿಂಕ್ ಮಾಡಿದೆ. ಇದು ಸಿಂಪಲ್ ಸಿ ಆಗಿರೋದ್ರಿಂದ ಸೊ 38% ಇಂದನೂ ಸಹ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗಬಹುದು. ಸಿ ಫೇಲ್ಯೂರ್ ಆಗಬಹುದು. ಓಕೆ, ಸಿ ಫೇಲ್ಯೂರ್ ಎಷ್ಟು ಇದೆಯಲ್ವಾ, ಸಿ ಫೇಲ್ಯೂರ್ ಎಷ್ಟು 52,875. ಇಲ್ಲಿಂದ ಬೌನ್ಸ್ ಬ್ಯಾಕ್ ಆದ್ರೆ 52,875 ಇದು ತಪ್ಪು ಮಾಡಿದೆ ಅನ್ಸುತ್ತೆ. ಒಂದು ನಿಮಿಷ, 52,875. ಸೊ ಇಲ್ಲಿಂದ ಏನಾದ್ರು ಬೌನ್ಸ್ ಬ್ಯಾಕ್ ಆದ್ರೆ ನಿಮಗೆ ಸಿ ಫೇಲ್ಯೂರ್ ರೇಷೋ ಆಗುತ್ತೆ. ಓಕೆ, ಸೊ ಅದು ನೋಡ್ಬೇಕು ಈಗ. ಅಲ್ಲಿವರೆಗೂ ಅಲ್ಲಿಂದ ರಿವರ್ಸ್ ಆಗುತ್ತಾ ಇಲ್ಲ ಅಂತ ನೋಡ್ಲೇಬೇಕು. ಇಲ್ಲ ಅಂತಂದ್ರೆ ಸೊ ನಿಮ್ಗೆ ಮಾರ್ಕೆಟ್ 61, ನೆಕ್ಸ್ಟ್ 50,000. ಓಕೆ, ಇದು 50,481. ಇಲ್ಲ ಸೊ ಇದು 50. ಓಕೆ, ಸೊ ಈ ರೇಷೋ ನೋಡಿ ನೀವು, ಆಯ್ತಾ. ಸೊ ಇಲ್ಲಿಂದ ಒಂದು ರಿವರ್ಸಲ್ ಬರ್ಬೋದು 38 ಇಂದ. ಸೊ 38% ಇಂದ ರಿವರ್ಸಲ್ ಬರ್ಬೋದು. ಇಲ್ಲ ಅಂತಂದ್ರೆ 61. ಸೊ 61 ಎಷ್ಟಿದೆ, 50,086. ಓಕೆ, ಸೊ ನಾನು ಇಲ್ಲಿಂದ ಈ 2 ಪಾಯಿಂಟ್ ಇಮಿಡಿಯೇಟ್ ಆಗಿ ಹೇಳ್ತೀನಿ. ಸೊ ತುಂಬಾ ಡೌನ್ ಸೈಡ್ ನಾನು ಮೂವ್ ಆಗೋದಿಲ್ಲ. ಓಕೆ, ಸೊ ಎನಿ ಪಾಸಿಬಿಲಿಟೀಸ್ ಇದೆ. ಸೊ ಇದಿಷ್ಟು ಬ್ಯಾಂಕ್ ನಿಫ್ಟಿಯಲ್ಲಿ ಫಾಸ್ಟ್ ಶಾರ್ಟರ್ ಟೈಮ್ ಫ್ರೇಮ್ ಅಲ್ಲಿ ಈ 2 ಡಿಜಿಟ್ಸ್ ನಮಗೆ ಎದ್ದು ಕಾಣಿಸ್ತಾ ಇದೆ. ನೋಡುವ ಮತ್ತೆ ನೆಕ್ಸ್ಟ್ ವೀಕಲ್ಲಿ ಮತ್ತೆ ಏನಾಗುತ್ತೆ ಅಂತ ನೋಡುವ. ಸೊ 52,000 ಅಂತ ಹಿಡಿದ್ರು ಸಹ ಇನ್ನೂ ನಿಮಗೆ 2,000 ಪಾಯಿಂಟ್ಸ್ ಡೌನ್ ಸೈಡ್ ಮೂವ್ಮೆಂಟ್ ಇದೆ. ಸೊ ಬ್ಯಾಂಕ್ ನಿಫ್ಟಿ ತುಂಬಾ ವೀಕ್ ಇಲ್ಲ. ಯಾಕೆ ಅಂತಂದ್ರೆ ವೇವ್ 4 ಅಲ್ಲಿ ಇದೆ, ಬಟ್ ಇದು ಸಿಂಪಲ್ ಕರೆಕ್ಷನ್ ಅಲ್ಲಿ ಇದೆ ಬ್ಯಾಂಕ್ ನಿಫ್ಟಿ ವೇವ್ 4. ಓಕೆ, ಕಾಂಪ್ಲೆಕ್ಸ್ ಕರೆಕ್ಷನ್ ಅಲ್ಲಿ ಇಲ್ಲ. ಸೊ ನೀವು ಬ್ಯಾಂಕ್ ನಿಫ್ಟಿಯಲ್ಲಿ ಇಟ್ಸ್ ಎ ಬೆಸ್ಟ್ ಅಪಾರ್ಚುನಿಟಿ ಟು ಇನ್ವೆಸ್ಟ್. ನೀವು ಈಗಿಂದನೇ ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಬ್ಯಾಂಕ್ ನಿಫ್ಟಿ ಅಂದ್ರೆ ಬ್ಯಾಂಕ್ಸ್ ಅಲ್ಲಿ, ನಾನು ಇಂಡೆಕ್ಸ್ ಅಲ್ಲಿ ಹೇಳ್ತಾ ಇಲ್ಲ. ಓಕೆ, ಡೆರಿವೇಟಿವ್ ಮಾರ್ಕೆಟ್ಸ್ ಅಲ್ಲಿ ನಾನು ಹೇಳ್ತಾ ಇಲ್ಲ. ಸೊ ಬ್ಯಾಂಕಿಂಗ್ ಸೆಕ್ಟರ್ಸ್ ಅಲ್ಲಿ ಸೊ ನೀವು ಇನ್ವೆಸ್ಟ್ ಮಾಡ್ಲಿಕ್ಕೆ ತುಂಬಾ ಬೆಸ್ಟ್ ಅಪಾರ್ಚುನಿಟಿ. ಯಾಕೆಂದ್ರೆ ಬ್ಯಾಂಕ್ ನಿಫ್ಟಿದು ಇಂಡೆಕ್ಸ್ ಏನಿದೆ ಅಲ್ವಾ, ಇದು ವೀಕ್ ಆಗಿ ಕಾಣ್ತಾ ಇಲ್ಲ. ಓಕೆ, ತುಂಬಾ ವೀಕ್ ಇಲ್ಲ, ಬೀಳ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಸೊ ಬಟ್ ನಿಫ್ಟಿ ಕಂಪೇರ್ ಮಾಡಿದಷ್ಟು ಬ್ಯಾಂಕ್ ನಿಫ್ಟಿ ವೀಕ್ ಇಲ್ಲ. ಓಕೆ, ಸೊ ಇದು ನನ್ನ ವ್ಯೂ ಅಬೌಟ್ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ. ಸೊ ನಿಮಗೆ ಇದ್ರ ಬಗ್ಗೆ ಅನಾಲಿಸಿಸ್ ಬಗ್ಗೆ ನಿಮ್ದು ಏನಾದರೂ ಕಮೆಂಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಫ್ರಮ್ ನೆಕ್ಸ್ಟ್ ವೀಕ್ ನಾವು ಸ್ಟಾಕ್ಸ್ ನ ಐಡೆಂಟಿಫೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ. ಮಾರ್ಕೆಟ್ ಯಾವಾಗ 22,000 ಕೆಳಗಡೆ ಮಾರ್ಕೆಟ್ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೋ ಅವಾಗಿಂದ ನಾವು ಸ್ಟಾಕ್ಸ್ ನ ಐಡೆಂಟಿಫೈ ಮಾಡ್ಲಿಕ್ಕೆ ಪ್ರಯತ್ನ ಮಾಡುವ. ಸೊ ನಿಮ್ಮ ರಡಾರ್ ಅಲ್ಲಿರೋ ಸ್ಟಾಕ್ಸ್ನು ಸಹ
ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆಯೂ ಸಹ ನಾವು ಡಿಸ್ಕಷನ್ ಮಾಡುವ. ಸೊ ಮ್ಯಾಕ್ಸಿಮಮ್ ಸ್ಟಾಕ್ಸ್ನ ಐಡೆಂಟಿಫೈ ಮಾಡೋಣ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ. ಯಾಕೆ ಅಂತಂದರೆ ಈ ಥರ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸು ಸಿಗೋದಿಲ್ಲ. ದಿಸ್ ಈಸ್ ದ ಬೆಸ್ಟ್ ಅಪಾರ್ಚುನಿಟಿ ಆಫ್ಟರ್ ಕರೋನಾ ಟೈಮ್. ಕರೋನಾ ಟೈಮಲ್ಲೂ ಸಹ ಇಂಥ ಅಪಾರ್ಚುನಿಟಿ ಸಿಕ್ಕಿರಲಿಲ್ಲ. ಸೊ ಈಗ ಸಿಗ್ತಾ ಇದೆ. ಓಕೆ, ಸೊ ಅನ್ನೆಸೆಸರಿ ಯಾರು ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ. ಯಾವುದ್ರಲ್ಲೂ ಈ ಸದ್ಯದ ಮಟ್ಟಿಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಮಾಡಿದ್ರೂ ಸಹ ನಿಮ್ಮ ಹತ್ರ 1 lakh rupees ಇದ್ದರೆ ಓನ್ಲಿ 10,000 20,000 ಇನ್ವೆಸ್ಟ್ಮೆಂಟ್ ಮಾಡಿ. ಒಂದು 5% 10% 5% 3% 4% ನಿಮ್ಮ ಹಾಕಿದ್ರಲ್ಲಿ ದುಡ್ಡು ಬರ್ತಾ ಇತ್ತಾ, ಬುಕ್ ಮಾಡ್ಕೊಂಬಿಡಿ. ಓಕೆ, ಸೊ ತುಂಬ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗ್ಬಿಡಿ. ಸೊ ಮಾರ್ಕೆಟ್ ಗ್ಯಾರಂಟಿ 22,000ಕ್ಕಿಂತ ಬಿಲೋ ಬಂದೇ ಬರುತ್ತೆ ಅಂತ ನನ್ನ ಒಂದು ಅನಾಲಿಸಿಸು. ಸೊ ಅಲ್ಲಿಂದ ಮುಂದೆ ರಿಸ್ಕ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಸೊ 22,000ಗಿಂತ ಕೆಳಗಡೆ ಹೋದರೆ ಮ್ಯಾಕ್ಸಿಮಮ್ 20,000 ಮಾರ್ಕೆಟ್ ಹೋಗ್ಬೋದು ಅಷ್ಟೇ. ಓಕೆನಾ, ಅದಕ್ಕಿಂತ ಕೆಳಗಡೆ ಹೋಗಲ್ಲ. ಸೊ ನೀವು 2,000 ಪಾಯಿಂಟ್ ನೀವು ರಿಸ್ಕ್ ಬೇರ್ ಮಾಡಲೇಬೇಕಾಗತ್ತೆ. ಓಕೆ, ಸೊ ಅಲ್ಲಿಗೋಸ್ಕರ ದುಡ್ಡನ್ನ ಸೇವ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಓಕೆ, ಸೊ ನೀವು ಹೀಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಸೊ 23,000 20,000 ಮತ್ತೆ 3,000 ಪಾಯಿಂಟ್ ತುಂಬ ಡಿಫ್ರೆನ್ಸ್ ಆಗತ್ತಲ್ವಾ. ಸೊ ಮಾರ್ಕೆಟ್ 22,000ಕ್ಕಿಂತ ಕೆಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆದರೆ ಗುಡ್ ಸ್ಟಾಕ್ಸ್ನ ಐಡೆಂಟಿಫೈ ಮಾಡುವ, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡುವ. ಸೊ ಇದು ನನ್ನ ಒಂದು ಅನಾಲಿಸಿಸು ನೆಕ್ಸ್ಟ್ ವೀಕಿಗೆ. ಸೊ ಯಾರಿಗಾದರೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಈ ವಿಡಿಯೋಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದನ್ನ ದಯವಿಟ್ಟು ಶೇರ್ ಮಾಡಿ. ಸೊ ಇದು ನಿಮಗೆ ವಿಡಿಯೋಸ್ ಹೆಲ್ಪ್ ಆಗ್ತಾ ಇದೆಯಾ, ಇಲ್ಲ ಏನು ಯೂಸ್ ಇಲ್ಲ, ಏನೇ ಇರಲಿ, ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ, ಏನೇ ಇದ್ರೆ ಕಮೆಂಟ್ ಮಾಡಿ. ಓಕೆ, ಆಮೇಲೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಸ್ಗೋಸ್ಕರ ವೇಟ್ ಮಾಡಿ. ಥ್ಯಾಂಕ್ ಯು. ವಿಶ್ ಯು ಎ ವೆರಿ ಹ್ಯಾಪಿ ವೀಕೆಂಡ್. ಥ್ಯಾಂಕ್ ಯು.